ನಮಸ್ಕಾರ. ಬನ್ನಿ, ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಕನ್ನಡ ಸಾಹಿತ್ಯದ ಒಡಲಲ್ಲಿರುವ ಒಂದು ಅದ್ಭುತವಾದ ಕಾವ್ಯದ ಬಗ್ಗೆ ಮಾತಾಡೋಣ. ಇದು ಬರೀ ಪದಗಳ ಆಟ ಅಲ್ಲ ಕಣ್ರಿ, ಬದುಕಿನ ಈ ಇಡೀ ಬ್ರಹ್ಮಾಂಡದ ಸತ್ಯವನ್ನೇ ಬಿಚ್ಚಿಡುವಂಥ ಒಂದು ಸುಂದರ ಪಯಣ ಇದು. ಕಾಲದ ಗತಿ ಹೇಗಿರುತ್ತೆ ಅಂತ ತಿಳಿಯೋ ಕುತೂಹಲ ನಿಮ್ಗೂ ಇದೆಯಲ್ವಾ? ಹಾಗಾದ್ರೆ ಬನ್ನಿ, ಒಟ್ಟಿಗೆ ಸಾಗೋಣ. ನಮ್ಮ ಕರುನಾಡಿನ ಹೆಮ್ಮೆಯ ವರಕವಿ ದ.ರಾ. ಬೇಂದ್ರೆಯವರನ್ನ ನೆನಪಿಸ್ಕೊಳ್ದೆ ಮುಂದೆ ಹೋಗೋಕೆ ಸಾಧ್ಯನೇ ಇಲ್ಲ. ನವೋದಯ ಕಾಲದ ಈ ಮಹಾನ್ ಚೇತನ ನಮ್ಮ ಸಾಹಿತ್ಯಕ್ಕೆ ಕೊಟ್ಟಿರೋ ಕೊಡುಗೆ ಎಂಥದ್ ಗೊತ್ತಾ? ಅಬ್ಬಾ, ಅದನ್ನ ಅಳಿಯೋಕ್ಕಾಗಲ್ಲ. ಅವರ ಕವನಗಳು ಕೇವಲ ಓದೋದಕ್ಕಲ್ಲ, ಅನುಭವಿಸೋದಕ್ಕೆ. ಈಗ ನಾವು ನೋಡ್ತಿರೋ ಈ ಪದ್ಯ ಇದೆಯಲ್ಲ, ಇದು ನವೋದಯ ಸಾಹಿತ್ಯದ ಘನತೆಯನ್ನ ಎತ್ತಿ ಹಿಡಿಯುವಂಥ ಒಂದು ಅಪ್ಪಟ ಮುತ್ತು. ಬೇಂದ್ರೆಯವರ ಲೇಖನಿಯಿಂದ ಮೂಡಿಬಂದ ಪ್ರತಿಯೊಂದು ಅಕ್ಷರವೂ ಕಾಲದ ಗರ್ಭದಲ್ಲಿ ಅಡಗಿರೋ ಆ ದೊಡ್ಡ ಸತ್ಯವನ್ನ ಎಷ್ಟು ಸರಳವಾಗಿ ನಮ್ಮೆಲ್ಲರ ಎದೆಗೆ ತಟ್ಟುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಈ ಸಾಲನ್ನ ಒಮ್ಮೆ ಸಾವಧಾನವಾಗಿ ಕೇಳಿಸ್ಕೊಳ್ಳಿ. ಇದು ಬರೀ ಒಂದು ಸಾಮಾನ್ಯ ಪ್ರಶ್ನೆ ಅಲ್ಲ. ಇಲ್ಲಿ ಹಕ್ಕಿ ಅಂದ್ರೆ ನಿಮ್ಮ ಕಣ್ಣಿಗೆ ಕಾಣೋ ಆಕಾಶದಲ್ಲಿ ಹಾರೋ ಹಕ್ಕಿ ಅಂತ ಅನ್ಕೊಂಡ್ರ? ಖಂಡಿತ ಅಲ್ಲ. ಇದೊಂದು ಬೃಹತ್ ರೂಪಕ. ಕಣ್ಣಿಗೆ ಕಾಣದೇನೆ, ಯಾರಿಗೂ ಕಾಯ್ದೇನೆ ನಿರಂತರವಾಗಿ ಚಲಿಸ್ತಲೇ ಇರುತ್ತಲ್ಲ ಕಾಲ. ಆ ಕಾಲಪುರುಷನನ್ನೇ ನಮ್ಮ ಕವಿಗಳು ಇಲ್ಲಿ ಹಕ್ಕಿಗೆ ಹೋಲಿಸಿದ್ದಾರೆ. ಈ ಒಂದು ಪ್ರಶ್ನೆ ನಮ್ಮನ್ನ ಒಮ್ಮೆಲೆ ಎಚ್ಚರಿಸುತ್ತೆ. ನಮ್ಮ ಅಸ್ತಿತ್ವದ ಬಗ್ಗೆನೇ ಒಂದು ಆಳವಾದ ನಿಗೂಢವಾದ ಚಿಂತನೆಯನ್ನ ಶುರು ಮಾಡುತ್ತೆ ಅಲ್ವಾ? ಮುಂದುವರಿಯೋದಕ್ಕೂ ಮುಂಚೆ ಈ ಭಾವಗೀತೆ ಅಂದ್ರೆ ಏನು ಅನ್ನೋದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ನವೋದಯ ಕಾಲದಲ್ಲಿ ಈ ಭಾವಗೀತೆ ಅನ್ನೋ ಪ್ರಕಾರ ಭಾರೀ ಜನಪ್ರಿಯವಾಗಿತ್ತು. ಇದು ಬರೀ ರಾಗವಾಗಿ ಹಾಡೋದಕ್ಕಷ್ಟೇ ಸೀಮಿತ ಅಲ್ಲ. ಒಬ್ಬ ವ್ಯಕ್ತಿಯ ಒಳಗಿನ ನೋವು, ನಲಿವು, ಆಳವಾದ ಅನುಭವಗಳು ಹೇಗೆ ಜಗತ್ತಿನ ಸಾರ್ವತ್ರಿಕ ಸತ್ಯವಾಗಿ ಬದಲಾಗುತ್ತೆ ಅನ್ನೋದನ್ನ ಇದು ಬಹಳ ಸೊಗಸಾಗಿ ಹೇಳುತ್ತೆ. ಅಂದ್ರೆ ಕವಿಯೊಬ್ಬನ ಸ್ವಂತ ಅನುಭವ ಇಡೀ ಜಗತ್ತಿನ ಸತ್ಯವಾಗಿ ಹೊರಹೊಮ್ಮುತ್ತಲ್ಲ, ಅದೇ ಈ ಭಾವಗೀತೆಯ ಜೀವಾಳ. ಈಗ ಪದ್ಯದ ಮುಂದಿನ ಸಾಲುಗಳನ್ನ ಒಮ್ಮೆ ಮನಸ್ಸಿನಲ್ಲೇ ಗುಣುಗುಣಿಕೊಳ್ಳಿ. ಕರಿನರೆ ಬಣ್ಣದ ಪುಚ್ಚಗಳುಂಟು, ಬಿಳಿಹೊಳೆ ಬಣ್ಣದ ಗರಿಗರಿಯುಂಟು. ಆ ಕಾಲಪುರುಷನಾದ ಹಕ್ಕಿ ನೋಡಕ್ ಹೇಗಿದೆ ಅಂತ ಕವಿ ವರ್ಣಿಸ್ತಿರೋ ಪರಿ ಇದು. ಆ ಹಕ್ಕಿಗೆ ಕಪ್ಪು ಬಣ್ಣದ ಪುಚ್ಚಗಳಿವೆಯಂತೆ, ಹಾಗೆಯೇ ಹೊಳೆಯುವ ಬಿಳಿ ಬಣ್ಣದ ಗರಿಗಳೂ ಇವೆಯಂತೆ. ಇದನ್ನ ಹೀಗೆ ಕಲ್ಪನೆ ಮಾಡಿಕೊಳ್ಳುವಾಗ ಒಂದು ಸುಂದರವಾದ ಕಪ್ಪು ಬಿಳುಪಿನ ಚಿತ್ರ ನಮ್ಮ ಕಣ್ಮುಂದೆ ಹಾಗೆ ಬಂದ್ ಹೋಗುತ್ತೆ, ಹೌದಲ್ವಾ? ಆದ್ರೆ ಇದರ ಹಿಂದಿರೋ ಅಸಲಿ ಅರ್ಥ ಏನು ಗೊತ್ತಾ? ಅದೇ ಬಾಳ ಕುತೂಹಲಕಾರಿ. ಆ ಹಕ್ಕಿಯ ಕಪ್ಪು ಗರಿಗಳು ರಾತ್ರಿಯ ಕತ್ತಲೆಯನ್ನ ಸೂಚಿಸಿದ್ರೆ, ಹೊಳೆಯುವ ಆ ಬಿಳಿ ಗರಿಗಳು ಹಗಲಿನ ಬೆಳಕನ್ನ ಸಂಕೇತಿಸ್ತವೆ. ಅಂದ್ರೆ ಆ ಹಕ್ಕಿ ತನ್ನ ರೆಕ್ಕೆಗಳನ್ನ ಬಡ್ಕೊಂಡು ಹಾರ್ತಿದೆ ಅಂದ್ರೆ ಹಗಲು ರಾತ್ರಿಗಳು ಉರುಳ್ತಿವೆ, ದಿನಗಳು ಕಳೆಯುತ್ತಿವೆ ಅಂತ ಅರ್ಥ. ಕಾಲದ ಈ ನಿರಂತರ ಚಲನೆಯನ್ನ ಇಷ್ಟು ಸುಂದರವಾಗಿ ಪ್ರಕೃತಿಗೆ ಹತ್ತಿರವಾಗಿ ಕಟ್ಟಿಕೊಟ್ಟಿರೋ ಕವಿಯ ಆ ಕಲ್ಪನಾಶಕ್ತಿಗೆ ನಾವು ತಲೆಬಾಗ್ಬೇಕೆ. ಇಲ್ಲಿಂದ ಕವಿಯ ದೃಷ್ಟಿ ಭೂಮಿಯ ಎಲ್ಲೇನ್ನೋ ದಾಟಿ ಇಡೀ ಬ್ರಹ್ಮಾಂಡದ ಕಡೆಗೆ ವಿಸ್ತಾರವಾಗುತ್ತೆ. ನಾನು ಮೊದಲೇ ಹೇಳ್ದಾಗೆ ಇದು ನಮ್ಮ ಮನೆ ಹತ್ರ ಹಾರೋ ಸಾಮಾನ್ಯ ಹಕ್ಕಿಯಲ್ಲ, ಇಡೀ ಸೃಷ್ಟಿಯನ್ನೇ ಆವರಿಸಿರೋ ಬ್ರಹ್ಮಾಂಡದ ಹಕ್ಕಿ. ಈ ಕಾಲದ ವ್ಯಾಪ್ತಿ ಎಷ್ಟು ದೊಡ್ಡದು ಅಂದ್ರೆ ಅದು ಬರೀ ಒಂದು ಊರು, ಒಂದು ದೇಶ ಅಥವಾ ಈ ಭೂಮಿಗೆ ಮಾತ್ರ ಸೀಮಿತ ಆಗಿಲ್ಲ. ಇಡೀ ವಿಶ್ವವೇ ಅದರ ವಾಸಸ್ಥಾನ. ಅಬ್ಬಾ, ಈ ಸಾಲುಗಳನ್ನ ಸ್ವಲ್ಪ ಗಮನಿಸಿ. ಎಂತಹ ವಿಸ್ಮಯ ಮೂಡಿಸುವ ಕಲ್ಪನೆ ಇದು. ಆ ಬೃಹತ್ ಕಾಲಪುರುಷನಾದ ಹಕ್ಕಿ ಇದೆಯಲ್ಲ, ಅದು ನೀಲಿ ಮೋಡಗಳನ್ನೇ ತನ್ನ ಮೈಬಣ್ಣವಾಗಿ ಮಾಡ್ಕೊಂಡಿದ್ಯಂತೆ, ನಕ್ಷತ್ರಗಳ ಮಾಲೆಯನ್ನೇ ಕೊರಳಲ್ಲಿ ಹಾಕ್ಕೊಂಡಿದ್ಯಂತೆ. ಅಷ್ಟೇ ಅಲ್ಲ, ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ. ಹೌದು, ಸೂರ್ಯ ಮತ್ತು ಚಂದ್ರರು ಆ ಹಕ್ಕಿಯ 2 ಕಣ್ಣುಗಳಾಗಿದ್ದಾರೆ. ಇಡೀ ಆಕಾಶವೇ ಒಂದು ಹಕ್ಕಿಯ ರೂಪ ತಾಳಿದ್ರೆ ಹೇಗಿರುತ್ತೆ ಅಂತ ಒಮ್ಮೆ ಕಣ್ಣುಮುಚ್ಚಿ ಕಲ್ಪಿಸ್ಕೊಳ್ಳಿ. ಆ ಬೃಹತ್ ಸ್ವರೂಪವನ್ನೇ ಈ ಸಾಲುಗಳು ನಮಗೆ ಕಟ್ಟಿಕೊಡ್ತಿವೆ. ಇಷ್ಟೆಲ್ಲ ಬೃಹತ್ತಾಗಿರೋ, ಸೂರ್ಯಚಂದ್ರರನ್ನೇ ಕಣ್ಣಾಗಿಸ್ಕೊಂಡು ಹಾರುತ್ತಿರೋ ಆ ಕಾಲಪುರುಷನ ರೂಪವನ್ನ ಕಲ್ಪಿಸ್ಕೊಂಡ್ವಿ ಅಲ್ವಾ? ಈಗ ಸ್ವಲ್ಪ ಹೊತ್ತು ವಿರಮಿಸಿ ಮತ್ತೊಮ್ಮೆ ಅದೇ ಪ್ರಶ್ನೆಯನ್ನ ನಮ್ಮಷ್ಟಕ್ಕೆ ನಾವೇ ಕೇಳ್ಕೊಳ್ಳೋಣ. ಹಕ್ಕಿ ಹಾರುತ್ತಿದೆ ನೋಡಿದ್ರಾ? ಇಡೀ ಸೃಷ್ಟಿಯ ಮೇಲೆಯೇ ಕಣ್ಣಿಟ್ಟು ನಿರಂತರವಾಗಿ ಹಾರುತ್ತಲೇ ಇರೋ ಆ ಕಾಲದ ಹಕ್ಕಿ ನಮ್ಗೆ ನಿಜವಾಗ್ಲೂ ಕಾಣಿಸ್ತಿದ್ಯಾ? ಅದರ ವೇಗ ನಮ್ಗೆ ಅರ್ಥ ಆಗ್ತಿದ್ಯಾ? ಆದ್ರೆ ಕಾಲ ಅನ್ನೋದು ಕೇವಲ ಸುಂದರವಾದದ್ದು ಮಾತ್ರ ಅಲ್ಲ ಕಣ್ರಿ, ಅದು ಅಷ್ಟೇ ಕಠೋರವೂ ಹೌದು. ರಾಜ್ಯದ ಸಾಮ್ರಾಜ್ಯದ ತೆನೆಯೋಕ್ಕಿ. ಇಲ್ಲಿ ಕವಿತೆಯ ಧಾಟಿ ಸ್ವಲ್ಪ ಗಂಭೀರ ಆಗುತ್ತೆ. ಬೃಹತ್ ಸಾಮ್ರಾಜ್ಯಗಳು, ಅಹಂಕಾರದಿಂದ ಮೆರೆದ ಎಷ್ಟೋ ರಾಜಮನೆತನಗಳು ಎಲ್ಲವೂ ಈ ಕಾಲದ ಪೆಟ್ಟಿಗೆ ಸಿಲುಕಿ ಮಣ್ಣು ಪಾಲಾಗಿವೆ. ರೈತನು ತೆನೆಯನ್ನ ಒಕ್ಕಿ ಕಾಳನ್ನ ಹೇಗೆ ಬೇರ್ಪಡಿಸ್ತಾನೋ ಹಾಗೇನೆ ಕಾಲ ಅನ್ನೋದು ಎಂಥ ದೊಡ್ಡ ಸಾಮ್ರಾಜ್ಯಗಳನ್ನಾದ್ರೂ ನಾಶ ಮಾಡಿ ಮುನ್ನುಗ್ಗುತ್ತೆ ಅನ್ನೋ ಒಂದು ಎಚ್ಚರಿಕೆಯ ಸಂದೇಶ ಇದ್ರಲ್ಲಿದೆ. ನೋಡಿ,
ಕಾಲಕ್ಕೆ ನಾಶ ಮಾಡೋದು ಮಾತ್ರ ಅಲ್ಲ, ಸೃಷ್ಟಿ ಮಾಡೋ ಒಂದು ಅದ್ಭುತ ಚಕ್ರ ಕೂಡ ಇದೆ. ಯುಗಯುಗಗಳ ಹಣೆಬರಹವನ್ನೇ ಒರೆಸಿ ಹೊಸ ಮನ್ವಂತರಗಳ ಭಾಗ್ಯವನ್ನ ತೆರೆಯುವಂಥ ಶಕ್ತಿ ಕಾಲಕ್ಕಿದೆ. ಹಳೇದು ಅಳಿಲೇಬೇಕು, ಹೊಸದು ಚಿಗುರಲೇಬೇಕು ಅಲ್ವಾ? ಹಳೆಯ ಯುಗಗಳ ಸಾಮ್ರಾಜ್ಯಗಳ ಪಳಿಯುಳಿಕೆಗಳನ್ನ ಅಳಿಸಿ ಹಾಕಿ ಹೊಸ ಕಾಲಕ್ಕೆ ಬಾಗಿಲು ತೆರೆಯುವ ಕಾಲದ ಆ ನಿರಂತರ ಪ್ರಕ್ರಿಯೆಯನ್ನೇ ಈ ಸಾಲುಗಳು ನಮಗೆ ಎತ್ತಿ ತೋರಿಸ್ತಿವೆ. ಕೇವಲ ನಾಶ ಮಾಡೋದೇ ಕಾಲದ ಕೆಲ್ಸ ಅಂತ ಅಂದ್ಕೊಳ್ಬೇಡಿ, ಅದರ ಹಿಂದೆಯೇ ಅಷ್ಟೇ ಪ್ರೀತಿಯೂ ಅಡಗಿದೆ. ಹೊಸಗಾಲದ ಹಸುಮಕ್ಕಳ ಹರಸು ಅನ್ನೋ ಸಾಲು ನಮ್ಮ ಮನಸ್ಸಿಗೆ ಎಂಥದೋ ಒಂದು ರೀತಿಯ ನೆಮ್ಮದಿ ಕೊಡುತ್ತೆ. ಒಬ್ಬ ತಾಯಿಯ ವಾತ್ಸಲ್ಯದ ಹಾಗೆ ಕಾಲ ಹಳೆಯದನ್ನ ತೆಗೆದುಹಾಕಿ ಮುಂಬರುವ ಹೊಸ ಪೀಳಿಗೆಗೆ, ಹೊಸ ತಲೆಮಾರಿನ ಮಕ್ಕಳಿಗೆ ಆಶೀರ್ವಾದ ಮಾಡಿ ದಾರಿ ಮಾಡಿಕೊಡುತ್ತೆ. ಹೊಸತನಕ್ಕೆ ಈ ಕಾಲಪುರುಷ ಸದಾ ಬೆಂಗಾವಲಾಗಿರ್ತಾನೆ ಅನ್ನೋ ಭರವಸೆಯ ಮಾತುಗಳಿವು. ಇವೆಲ್ಲವನ್ನೂ ಒಟ್ಟಾಗಿ ಸೇರಿಸಿ ನೋಡಿದಾಗ ನಮಗೆ ಕಾಲದ ಆ ದ್ವಂದ್ವ ಸ್ವಭಾವ ಅಂದ್ರೆ ಏನು ಅಂತ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಒಂದು ಕಡೆ ಕಾಲ ಹಳೆಯ ನಿಂತ ನೀರಾದ ಸಾಮ್ರಾಜ್ಯಗಳನ್ನ ನಿರ್ದಾಕ್ಷಿಣ್ಯವಾಗಿ ನಾಶ ಮಾಡುವ ಲಯಕಾರಕ. ಮತ್ತೊಂದು ಕಡೆ ಅದೇ ಕಾಲ ಹೊಸತನವನ್ನ, ಹೊಸ ಪೀಳಿಗೆಯನ್ನ ಅಷ್ಟೇ ಪ್ರೀತಿಯಿಂದ ಆಶೀರ್ವದಿಸುವ ಸೃಷ್ಟಿಕಾರಕ. ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಮುಕ್ತಾಯ ಅನ್ನೋದಿಲ್ಲದೆ ಆರಂಭ ಅನ್ನೋದು ಸಾಧ್ಯನೇ ಇಲ್ಲ ಅನ್ನೋದೇ ಇದರ ಸಾರಾಂಶ. ಕಾಲದ ಈ ವಿಸ್ಮಯಕಾರಿ ದ್ವಂದ್ವವನ್ನರಿತ ಮೇಲೆ ನಾವೆಲ್ಲರೂ ಮತ್ತೊಮ್ಮೆ ದೀರ್ಘವಾಗಿ ಉಸಿರೆಳೆದುಕೊಂಡು ಆ ಮೂಲ ಪ್ರಶ್ನೆಗೆ ಮರಳೋಣ. ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಈ ನಿರಂತರ ಸೃಷ್ಟಿ ಮತ್ತು ಲಯದ ಪ್ರಕ್ರಿಯೆಯ ನಡುವೆ ನಾವೆಲ್ಲರೂ ಆ ಹಾರಾಟವನ್ನ ನೋಡುತ್ತಾ ನಿಂತಿರೋ ಮೂಕ ಸಾಕ್ಷಿಗಳು ಮಾತ್ರ. ಅಲ್ಲಿಂದ ಮುಂದಕ್ಕೆ ಈ ಹಕ್ಕಿಯ ಪಯಣ ನಮ್ಮ ಭೂಮಿಯನ್ನು ಮೀರಿ ಸಾಗುತ್ತೆ. ಆ ಹಕ್ಕಿ ಚಂದ್ರನ ಅಂದ್ರೆ ಬೆಳ್ಳಿಯ ಹಳ್ಳಿಯ ಗಡಿಯೆಲ್ಲ ದಾಟಿ ಮಂಗಳಲೋಕದ ಅಂಗಳವಲ್ಲಿ ನಿಂತು ಹಾಡುತ್ತದಂತೆ. ನೋಡಿ, ಕವಿಯ ಕಲ್ಪನೆ ಕೇವಲ ನಮ್ಮ ಈ ಪುಟ್ಟ ಗ್ರಹಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಅನ್ಯ ಗ್ರಹಗಳಿಗೂ, ಇಡೀ ದಿಕ್ಕುಗಳ ಅಂಚಿನವರೆಗೂ ಅದು ವ್ಯಾಪಿಸಿದೆ. ಕಾಲಕ್ಕೆ ಯಾವುದೇ ಗಡಿಗಳಿಲ್ಲ. ಈ ವಿಶ್ವದ ಮೂಲೆ ಮೂಲೆಗೂ ಅದರ ಹಾರಾಟ ನಿರಂತರವಾಗಿ ನಡೀತಾನೇ ಇದೆ. ಈಗ ನಾವು ಕಡೆಯ ಹಾಗೂ ಅತ್ಯಂತ ಗಂಭೀರವಾದ ಸಾಲುಗೈಗೆ ಬಂದಿದ್ದೀವಿ. ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ಹೊಂಚೆ, ಕಾಲದ ಅಂತಿಮ ಶಕ್ತಿಯೇನು ಅನ್ನೋದನ್ನ ಈ ಸಾಲುಗಳು ವಿವರಿಸ್ತಿವೆ. ಎಂದಾದರೊಂದು ದಿನ ಈ ಇಡೀ ಬ್ರಹ್ಮಾಂಡವನ್ನೇ ಒಡೆದು ನಾಶ ಮಾಡುವ ಶಕ್ತಿ ಆ ಕಾಲದ ಹಕ್ಕಿಯ ಚುಂಚಿಗಿದೆ. ಅಂತಹ ಮಹಾನ್ ಪ್ರಳಯವನ್ನೇ ಕಾಲಪುರುಷ ತನ್ನ ಒಡಲಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅನ್ನೋ ಆ ತೀವ್ರವಾದ ಸತ್ಯವನ್ನ ಕವಿಗಳು ಇಲ್ಲಿ ನಮ್ಮೆದುರು ಬಿಚ್ಚಿಡ್ತಾರೆ. ಆ ಇಡೀ ಬ್ರಹ್ಮಾಂಡವನ್ನೇ ಒಡೆದುಹಾಕೋ ಆ ನಿಗೂಢ ಯೋಜನೆ ಯಾರಿಗಾದ್ರೂ ಗೊತ್ತಿದೆಯಾ? ಖಂಡಿತ ಯಾರಿಗೂ ಗೊತ್ತಿಲ್ಲ. ಕಾಲದ ಆ ಬೃಹತ್ ಯೋಜನೆಯ ಮುಂದೆ ನಾವೆಲ್ಲರೂ ಕೇವಲ ಧೂಳಿನ ಕಣಗಳು. ಈ ಶಾಶ್ವತವಾದ ರಹಸ್ಯದ ಜೊತೆಗೆ ಕಾಲದ ಅನಂತವಾದ ಹಾರಾಟದ ಬಗ್ಗೆ ನಮ್ಮನ್ನ ಆಳವಾದ ಚಿಂತನೆಗೆ ಹಚ್ಚುವ ಆ ಒಂದು ಕೊನೆಯ ಪ್ರಶ್ನೆ ಹಾಗೇನೆ ಉಳಿಯುತ್ತೆ. ಹಕ್ಕಿ ಹಾರುತ್ತಿದೆ ನೋಡಿದೀರಾ? ಈ ಅದ್ಭುತ ಕಾವ್ಯದ ಪಯಣದಲ್ಲಿ ನಮ್ಮೊಟ್ಟಿಗೆ ಹೆಜ್ಜೆ ಹಾಕಿದ್ದಕ್ಕೆ ತುಂಬಹೃದಯದ ಧನ್ಯವಾದಗಳು. ಕಾಲದ ಈ ನಿಗೂಢ ಸತ್ಯವನ್ನ ಸದಾ ನಮ್ಮ ಮನಸ್ಸಿನಲ್ಲಿ ಮೆಲುಕು ಹಾಕೋಣ.